ಆವನಿ ಕ್ಷೇತ್ರ ಶ್ರೀರಾಮ ಮತ್ತು ಮಾತಾ ಸೀತೆಯರ ಪುತ್ರರಾದ ಲವಕುಶರು ಹುಟ್ಟಿದಂಥ ಸ್ಥಳ. ಲವಕುಶರು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದ್ದ ಈ ಸ್ಥಳದಲ್ಲಿ ಇರುವ ಈ ದೇವಸ್ಥಾನವೇ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ. ಲವಕುಶರೊಡನೆ ಯುದ್ಧ ಮಾಡಿ ಸೋತ ಲಕ್ಷ್ಮಣ, ಭರತ, ಶತ್ರುಘ್ನ, ಸುಗ್ರೀವಾದಿಯಾಗಿ ಶ್ರೀರಾಮನು ಸೇರಿದಂತೆ ಎಲ್ಲರೂ ಈ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಮಹಾದೇವರನ್ನ ಆರಾಧಿಸಿದ್ದಾರೆ. ಎದುರಿಗೆ ಕಾಣಿಸ್ತಾ ಇರುವಂಥ ದೇವಸ್ಥಾನ ಲಕ್ಷ್ಮಣರು ಸ್ಥಾಪಿಸಿದ್ದು, ಮಧ್ಯದು ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು, ಬಲಗಡೆ ಇರುವಂತಹದ್ದು ಶತ್ರುಘ್ನರು ಸ್ಥಾಪಿಸಿದಂಥದ್ದು. ಭರತರು ಸ್ಥಾಪಿಸಿದಂತಹ ಶಿವಾಲಯ ಹಿಂಭಾಗದಲ್ಲಿದೆ. ಲವಕುಶರಿಂದ ಸೋತಂತಹ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನಾದಿಗಳು ಹೆಚ್ಚಿನ ಶಕ್ತಿ ಪಡೆಯೋದಕ್ಕಾಗಿ ಶಿವಜಿಯವರನ್ನ ಇಲ್ಲಿ ಸ್ಥಾಪಿಸಿದ್ದಾರೆ ಮತ್ತು ಆರಾಧಿಸಿದ್ದಾರೆ. ಒಳಗಡೆ ಶಿವಲಿಂಗವು ಕೂಡ ಬಹಳ ವಿಶಾಲವಾಗಿದೆ. ದೇವಸ್ಥಾನ ಕೂಡ ಬಹಳ ಸುಂದರವಾಗಿದೆ. ಎಲ್ಲ ದೇವಸ್ಥಾನಗಳು ಕಾಲಕಾಲದಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ, ಆಗಿ ಬಂದಿದೆ. ವಿಶಾಲವಾದಂತಹ ಒಂದೇ ಪರಿಸರದಲ್ಲಿ ಬೇರೆ ಬೇರೆ ಶಿವಾಲಯಗಳು ಒಟ್ಟಿಗೆ ಇದೆ. ದರ್ಶನ ಮಾಡೋದಕ್ಕೂ ಕೂಡ ಯಾತ್ರಿಗಳಿಗೆ ಸುಗಮ. ಎದುರಿಗೆ ಕಾಣ್ತಾ ಇರೋದೇ ಭರತರು ಸ್ಥಾಪಿಸಿದಂತ ಶಿವಾಲಯ. ಈ ಪಕ್ಕದಲ್ಲಿರುವಂತಹ ಎರಡು ಚಿಕ್ಕ ಚಿಕ್ಕ ದೇವಸ್ಥಾನ ಸುಗ್ರೀವ ಮತ್ತು ವಾಲಿಯರಂತು ಅಂತ ಹೇಳ್ತಾರೆ. ವಾಲಿಯವರು ಹೇಗೆ ಬಂದ್ರು ಇಲ್ಲಿಗೆ ಅಂತ ಗೊತ್ತಿಲ್ಲ. ಮತ್ತೆ ಮಹಾಭಾರತದ ಕಾಲದಲ್ಲಿ ವನವಾಸದಲ್ಲಿದ್ದಂತಹ ಪಾಂಡವರು ಕೂಡ ಈ ಕ್ಷೇತ್ರದ ದರ್ಶನ ಮಾಡಿದ್ರು. ಆ ನೆನಪಿಗಾಗಿ ಪಾಂಡವರು ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿದ್ದಾರೆ. ದೇವಸ್ಥಾನದ ಆವರಣದಲ್ಲೇ ಗಂಜಿ ಮಂಟಪ ಅಂತಿದೆ. ಭಕ್ತಾದಿಗಳಿಗೆ ಅಲ್ಲಿ ಪ್ರಸಾದ ವಿತರಣೆ ಮಾಡ್ತಾರೆ. ಆವನಿ ಬೆಟ್ಟದ ತಪ್ಪಲಿನಲ್ಲಿಯೇ ಈ ಎಲ್ಲ ದೇವಸ್ಥಾನ ಸಮುಚ್ಚಯಗಳು ಇದೆ. ಒಟ್ಟಿಗೆ ದರ್ಶನ ಮಾಡಿ ಬರ್ಬೋದು. ನಮ್ಮ ಈ ಹೊಸ ವರ್ಷವನ್ನ ಸೀತಾಮಾತೆಯವರು ವನವಾಸದಲ್ಲಿದ್ದಂತಹ ಈ ಕ್ಷೇತ್ರದ ದರ್ಶನದಿಂದ ಆರಂಭಿಸ್ತಾ ಇದ್ದೇವೆ. ಸದ್ಯ ನಮ್ಮ ಜೀವನ ವನವಾಸವಾಗದಂತೆ ಸೀತಾಮಾತೆಯವರು ನಮ್ಮೆಲ್ಲರನ್ನ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ಕೊಳ್ತೀವಿ. ಜೈ ರಾಮಕೃಷ್ಣ.